ಫ್ರೆಂಡ್ಸ್, ವೆಲ್ಕಮ್ ಟು ದ ಎಸ್ ಬಿ ಕ್ಲಾಸಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಟೋಟಲ್ ಡೆರಿವೇಟಿವ್ಸ್ ಅಂದರೆ ಏನು, ಟೋಟಲ್ ಡೆರಿವೇಟಿವ್ಸನ್ನು ಹೇಗೆ ಮಾಡೋದು ಅಂತ ಹೇಳ್ತೀನಿ. ಹಿಂದಿನ ವಿಡಿಯೋದಾಗ ಯೂಲರ್ಸ್ ಥಿಯರಮ್ ಆಗಿರ್ಬೋದು, ಯೂಲರ್ಸ್ ಎಕ್ಸ್ಟೆಂಡೆಡ್ ಥಿಯರಮ್ ಆಗಿರ್ಬೋದು, ಹಾಗೂ ಜಾಕೋಬಿಯನ್ಸ್ ಆಗಿರ್ಬೋದು, ಟೋಟಲ್ ಡೆರಿವೇಟಿವ್ನ ಹೇಗೆ ಮಾಡೋದಾಗಿರ್ಬೋದು ಇದನ್ನೆಲ್ಲ ಹೇಳಿಕೊಟ್ಟಿದ್ದೆ. ಇವತ್ತಿನ ವಿಡಿಯೋದಾಗ ಟೋಟಲ್ ಡೆರಿವೇಟಿವ್ಸ್ ಅಂದರೆ ಏನು, ಹಾಗೂ ಟೋಟಲ್ ಡೆರಿವೇಟಿವ್ಸ್ನಲ್ಲಿ ಯಾವ ಪ್ರಾಬ್ಲಮ್ ಬರ್ತವೆ ಇದ್ರ ಬಗ್ಗೆ ಹೇಳ್ಕೊಡ್ತೀನಿ. ಫಸ್ಟಿಗೆ ಟೋಟಲ್ ಡೆರಿವೇಟಿವ್ಸ್ ಅಂದರೆ ಏನು, ಇದರ ಒಂದು ಡೆಫಿನೇಷನ್ ನೋಡೋಣ. ಎಕ್ಸಾಕ್ಟ್ ಟೋಟಲ್ ಡೆರಿವೇಟಿವ್ ಅಂತ ಅಂದಾಗ ಎಫ್ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಎಕ್ಸ್ ಕಾಮ ವೈ, ದೆನ್ ದ ಟೋಟಲ್ ಡಿಫರೆನ್ಷಿಯಲ್ are the exact differential. Total differential are the exact differential of u is defined as du is equal to dou u by dou x into dx plus dou u by dou y into dy. ಈ ಥರ ಬರುತ್ತೆ ಫ್ರೆಂಡ್ಸ್ ಇದು. ಆಮೇಲೆ ಇನ್ನೊಂದು ಇದರ ಒಂದು ಎಕ್ಸಾಕ್ಟ್ ಡೆಫಿನೇಷನ್ ನೋಡೋಣ. du by dt is equal to dou u by dou x into dx by dt plus dou u by dou y into dy by dt ಅಂತ ಈ ಥರ ಬರುತ್ತೆ ಫ್ರೆಂಡ್ಸ್ ಇದು. ಇದನ್ನೇ ಬಳಸಿ ನಾವು ಈಗ ಪ್ರಾಬ್ಲಮನ್ನು ಸಾಲ್ವ್ ಮಾಡೋಣ. ಆಮೇಲೆ ಇನ್ನೊಂದು ಡೆಫಿನೇಷನ್ ಬರುತ್ತೆ ಚೈನ್ ರೂಲ್ ಬಗ್ಗೆ ಅಂತೇಳಿ. ಚೈನ್ ರೂಲ್ ಅಂತ ಹೇಳಿಸಿಂದ ಇದೇ ಟೋಟಲ್ ಡೆಫಿನೇಷನಲ್ಲಿ ಚೈನ್ ರೂಲ್ ಅಂತ ಒಂದು ಪ್ರಾಬ್ಲಮ್ ಬರುತ್ತೆ. dou u by dou r is equal to dou u by dou x into dou x by dou r ಅಂತ ಬರುತ್ತೆ, ಪ್ಲಸ್ dou u by dou y into dou y by dou r ಅಂತ ಬರುತ್ತೆ ಫ್ರೆಂಡ್ಸ್. ಇದು ಚೈನ್ ರೂಲನ್ನು ನಾವು ಆಮೇಲೆ ನೋಡೋಣ. ಫಸ್ಟಿಗೆ ಈ ಪ್ರಾಬ್ಲಮ್ ಮೇಲೆ ಟೋಟಲ್ ಡೆರಿವೇಟಿವ್ಸನ್ನು ನೋಡೋಣ. ಫಸ್ಟಿಗೆ ಇಲ್ಲಿ ಒಂದು ಎಕ್ಸಾಂಪಲ್ ಅಂತ ತಗೊಳ್ಳೋಣ. ಎಕ್ಸಾಂಪಲ್ u is equal to sin xy square where x is equal to log t and y is equal to u to the power t. ಇದಕ್ಕೆ ಏನು ಫೈಂಡ್ ಮಾಡಿ ಅಂತ ಕೇಳ್ತಾರೆ ಅಂದರೆ ಫ್ರೆಂಡ್ಸ್ ಅವರು ಫೈಂಡ್ du by dt. ಅದೇ ಇಲ್ಲಿ ಕೇಳಿದಂಗೆ ಫ್ರೆಂಡ್ಸ್, ಇದು du by dt ಅಲ್ಲ, ಇದನ್ನೇ ಕೇಳಿದ್ದಾರೆ. du by dt ಅಂದರೆ ಇದನ್ನು ಫೈಂಡ್ ಮಾಡಿ ಅಂತ ಕೇಳಿದ್ದಾರೆ. u ಕೊಟ್ಟಿದ್ದಾರೆ, x ಕೊಟ್ಟಿದ್ದಾರೆ, y ಕೊಟ್ಟಿದ್ದಾರೆ. ಇಲ್ಲಿ u ವಿತ್ ರೆಸ್ಪೆಕ್ಟು ಎಕ್ಸಿಂದ ಮಾಡಬೇಕು, ಅವರು ಎಕ್ಸ್ ಕೂಡ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟು ಟಿಯಿಂದ ಮಾಡಬೇಕು. ಆಮೇಲೆ u ವಿತ್ ರೆಸ್ಪೆಕ್ಟು y ಇಂದ ಮಾಡಬೇಕು, y ಕೂಡ ಕೊಟ್ಟಿದ್ದಾರೆ ವಿತ್ ರೆಸ್ಪೆಕ್ಟು y ಟಿಯಿಂದ ಮಾಡಬೇಕು. ಇದೇ du by dt ಕಂಡುಹಿಡಿ ಅಂದಿದ್ದಾರೆ. du by dt ಇಲ್ಲಿ ಕೇಳಿದ್ದಾರೆ. ಇಲ್ಲಿ ಮೊದಲಿಗೆ ಅದೇ ಇದ್ರ ಪ್ರಕಾರ dou u by ಸಾರಿ ಫ್ರೆಂಡ್ಸ್, du by dt is equal to dou u by dou x ಅಂತ ಫ್ರೆಂಡ್ಸ್. ಹೌದಲ್ವ?
ಮೊದಲ ಅದನ್ನು ಡೆಫಿನೇಷನ್ ಪ್ರಕಾರ ಇದನ್ನು ಬರೋಣ. ಡೋ ಯು ಬೈ ಡೋ ಎಕ್ಸ್ ಇಂಟು ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಡೋ ಯು ಬೈ ಡೋ ವೈ ಇಂಟು ಡಿ ವೈ ಬೈ ಡಿ ಟಿ. ಇದನ್ನೇ ಫೈಂಡ್ ಮಾಡೋದು ಫ್ರೆಂಡ್ಸ್ ನಮಗೆ. ಈ ಫಸ್ಟಿಗೆ ಡೋ ಯು ಬೈ ಡೋ ಎಕ್ಸು ಹಾಗೂ ಡೋ ಎಕ್ಸ್ ಬೈ ಡಿ ಟಿ ಡಿ ಎಕ್ಸ್ ಬೈ ಡಿ ಟಿ ಇದು ಫ್ರೆಂಡ್ಸ್. ಆಮೇಲೆ ಡೋ ಯು ಬೈ ಡೋ ವೈ ಡಿ ವೈ ಬೈ ಡಿ ಟಿ ಇದನ್ನೆಲ್ಲ ಕಂಡು ಹಿಡ್ಕೊಳ್ಳೋಣ. ಫಸ್ಟಿಗೆ ಡೋ ಯು ಬೈ ಡೋ ಎಕ್ಸನ್ನು ಕಂಡು ಹಿಡೋಣ ಫ್ರೆಂಡ್ಸ್. ಡೋ ಯು ಬೈ ಡೋ ಎಕ್ಸ್ ಅಂದರೆ ಅವ್ರು ಯು ಕೊಟ್ಟಿದ್ದಾರೆ, ಸೈನ್ ಎಕ್ಸ್ ವೈ ಸ್ಕ್ವೇರ್ ಅಂತ ತಿಳಿಸಿಂದ ಯು ಒನ್ ಕೊಟ್ಟಿದ್ದಾರೆ. ಅದರಿಂದ ಡೆರಿವೇಟಿವ್ ಆಫ್ ಯು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಬಂದಾಗ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ವೈ ಸ್ಕ್ವೇರ್ ಅಂದರೆ ಕಾಸ್ ಎಕ್ಸ್ ವೈ ಸ್ಕ್ವೇರ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಇರೋದ್ರಿಂದ ವೈ ಸ್ಕ್ವೇರ್ ಅನ್ನೋದು ಕಾನ್ಸ್ಟೆಂಟ್ ತೊಗೋಬೇಕಿಲ್ಲ ಒಳಗಿನ ಟರ್ಮ್. ಡೆರಿವೇಟಿವ್ ಆಫ್ ಎಕ್ಸ್ ಅಂದರೆ 1 ಆಗುತ್ತೆ. ಓಕೆ ಫ್ರೆಂಡ್ಸ್, ಆಮೇಲೆ ಇದು ಡೋ ಯು ಬೈ ಡೋ ಎಕ್ಸ್ ಆಯಿತು. ಇನ್ನು ಡೋ ಯು ಬೈ ಡೋ ವೈ ಅನ್ನು ಕಂಡುಹಿಡೋಣ ಫ್ರೆಂಡ್ಸ್. ಇದು ಸೈನ್ ಎಕ್ಸ್ ವೈ ಸ್ಕ್ವೇರ್ ಅಂತ ಬಂದಾಗ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಬಂದಾಗ ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ವೈ ಸ್ಕ್ವೇರ್ ಅಂದರೆ ಕಾಸ್ ಎಕ್ಸ್ ವೈ ಸ್ಕ್ವೇರು. ಡೆರಿವೇಟಿವ್ ಆಫ್ ಒಳಗಿನ ಟರ್ಮ್ ವಿತ್ ರೆಸ್ಪೆಕ್ಟ್ ಟು ವೈ ಅಂತ ಬಂದಾಗ ಎಕ್ಸ್ ಅಂದರೆ ಕಾನ್ಸ್ಟೆಂಟಾಗಿ ಹೊರಗಿನ ತೊಗೋಬೇಕಾಗಿತ್ತು ಒಳಗಿನ ಟರ್ಮ್ದ. ಡೆರಿವೇಟಿವ್ ಆಫ್ ವೈ ಸ್ಕ್ವೇರ್ ಅಂದರೆ 2y. ಇದು ಡೋ ಯು ಬೈ ಡೋ ವೈ ಫ್ರೆಂಡ್ಸ್. ಆಮೇಲೆ ಇನ್ನು ಡಿ ಎಕ್ಸ್ ಬೈ ಡಿ ಟಿಯನ್ನು ಕಂಡುಹಿಡಿಯೋಣ. ಇದು ಡೋ ಯು ಅಂದರೆ ಕಾನ್ಸ್ಟೆಂಟ್ ಟರ್ಮ್ ಔಟ್ಸೈಡ್ ತಗೋಬೇಕು, ಆದರೆ ಡೆರಿವೇಟಿವ್ ಮಾಡಾಗ ಎಕ್ಸ್ ವೈ ಆದರೆ ಎರಡೂ ಡೆರಿವೇಟಿವ್ ಮಾಡಬೇಕು. ಹಾಗೆ ಇದು ಡಿ ಎಕ್ಸ್ ಬೈ ಡಿ ಟಿ ಅಂದರೆ ಎಕ್ಸ್ ಅನ್ನೋದು ಲಾಗ್ ಟಿ ಐತೆ ಫ್ರೆಂಡ್ಸ್. ಇಲ್ಲಿ ನೋಡಿ, ಎಕ್ಸ್ ಅಂದರೆ ಲಾಗ್ ಟಿ, ವೈ ಅಂದರೆ ಇ ಟು ದಿ ಪವರ್ ಟಿ ಇದೆ. ಇದನ್ನೇ ಎರಡು ಲಾಗ್ ಡೆರಿವೇಟಿವ್ ಮಾಡೋಣ. ಡೆರಿವೇಟಿವ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಬಂದಾಗ ಡೆರಿವೇಟಿವ್ ಆಫ್ ಲಾಗ್ ಟಿ ಅಂದರೆ 1/t ಆಗುತ್ತೆ ಫ್ರೆಂಡ್ಸ್. ಇದು ಇಷ್ಟೇ. ಆಮೇಲೆ ಡಿ ವೈ ಬೈ ಡಿ ಟಿ ಒಂದು ಕಂಡುಹಿಡೋಣ. ಆದರೆ ಇಲ್ಲಿ y ಅಂದರೆ ಇ ಟು ದಿ ಪವರ್ ಟಿ ಇದೆ ಫ್ರೆಂಡ್ಸ್. ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಬಂದಾಗ ಡೆರಿವೇಟಿವ್ ಆಫ್ ಇ ಟು ದಿ ಪವರ್ ಟಿ ಅಂದರೆ ಅದೇ ಸೇಮ್ ಆಗುತ್ತೆ, ಇ ಟು ದಿ ಪವರ್ ಟಿನೇ ಆಗುತ್ತೆ. ಇಲ್ಲಿ 4 ವ್ಯಾಲ್ಯೂ ಕಂಡುಹಿಡಿತೀವಿ ನಾವು. ಡೋ ಯು ಬೈ ಡೋ ಎಕ್ಸು, ಡೋ ಯು ಬೈ ಡೋ ವೈ, ಡಿ ಎಕ್ಸ್ ಬೈ ಡಿ ಟಿ ಮತ್ತು ಡಿ ವೈ ಬೈ ಡಿ ಟಿ ಇದನ್ನೆರಡೂ ಕಂಡುಹಿಡಿತೀವಿ. ಇದು 4 ಕಂಡುಹಿಡಿತೀವಿ. ಈ ವ್ಯಾಲ್ಯೂಲಿ ಹಾಕೋಣ ಫ್ರೆಂಡ್ಸ್. ಇದನ್ನು ಇದ್ರೊಳಗೆ ಹಾಕಿದಾಗ ಡೋ ಯು ಬೈ ಫ್ರೆಂಡ್ಸ್ ಡಿ ಯು ಬೈ ಡಿ ಟಿ ಈಸ್ ಈಕ್ವಲ್ ಟು ಡೋ ಯು ಬೈ ಡೋ ಎಕ್ಸ್. ಫಾರ್ಮುಲಾ ಪ್ರಕಾರ ಡೋ ಯು ಬೈ ಡೋ ಎಕ್ಸ್ ಅಂದರೆ ಕಾಸ್ ಎಕ್ಸ್ ವೈ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್. ಡೋ ಯು ಬೈ ಡೋ ಎಕ್ಸ್ ಅಂದರೆ ಕಾಸ್ ಎಕ್ಸ್ ವೈ ಸ್ಕ್ವೇರ್ ಇಂಟು ವೈ ಸ್ಕ್ವೇರ್ ಆಗುತ್ತೆ. ಆಮೇಲೆ ಇಂಟು ಡಿ ಎಕ್ಸ್ ಬೈ ಡಿ ಟಿ ಅಂದರೆ ನೋಡಿ ಪ್ಲಸ್ ಇದರಲ್ಲಿ ತುಂಬಬೇಕು. ಡೋ ಯು ಬೈ ಡೋ ಎಕ್ಸ್ ತೆಗೆದಿದ್ದೀನಿ, ಡಿ ಎಕ್ಸ್ ಬೈ ಡಿ ಟಿ ಪ್ಲಸ್ ಡೋ ಯು ಬೈ ಡೋ ಇಂಟು ಡಿ ವೈ ಬೈ ಡಿ ಟಿ. ಇಲ್ಲಿ ಡಿ ಎಕ್ಸ್ ಬೈ ಡಿ ಟಿ ಹಾಕೋಣ. ಇನ್ನು ಡಿ ಎಕ್ಸ್ ಬೈ ಡಿ ಟಿ ಅಂದರೆ 1/t ಇದೆ ಫ್ರೆಂಡ್ಸ್. ಇಲ್ಲಿ ಇಂಟು 1/t ಪ್ಲಸ್ ಡೋ ಯು ಬೈ ಡೋ ವೈ ಅಂತ ಹಾಕೋಣ. ಡೋ ಯು ಬೈ ಡೋ ವೈ ಅಂದರೆ ಕಾಸ್ ಎಕ್ಸ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಇಂಟು 2y. ಕಾಸ್ ಎಕ್ಸ್ ವೈ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ವೈ ಸ್ಕ್ವೇರ್ ಇಂಟು ಕಾಸ್ ಎಕ್ಸ್ ವೈ ಸ್ಕ್ವೇರ್ ಇಂಟು ಎಕ್ಸ್ ಇಂಟು 2y. ಎಕ್ಸ್ ಇಂಟು 2y ಅಂತ ಹಾಕೋಣ ಫ್ರೆಂಡ್ಸ್. ಆಮೇಲೆ ಇದಕ್ಕೆ ಇಂಟು ಡಿ ವೈ ಬೈ ಡಿ ಟಿ ಕೂಡ ಹಾಕೋಣ. ಡಿ ವೈ ಬೈ ಡಿ ಟಿ ಅಂದರೆ ಇ ಟು ದಿ ಪವರ್ ಟಿ ಇದೆ. ಇದು ಇ ಟು ದಿ ಪವರ್ ಟಿ ಇಂಟು ಇ ಟು ದಿ ಪವರ್ ಟಿ ಇದು ಫ್ರೆಂಡ್ಸ್. ಆಮೇಲೆ ಇದೇ ರೀತಿ ಇದನ್ನು ಬಿಡಿಸೋಣ ಫ್ರೆಂಡ್ಸ್.
ಆದರೆ ಇಲ್ಲಿ ಎಕ್ಸ್ ಮತ್ತು ವೈ ಜಾಗದಲ್ಲಿ ಅದರ ವ್ಯಾಲ್ಯೂಗಳನ್ನ ಹಾಕೋಣ ಫ್ರೆಂಡ್ಸ್. ಇಲ್ಲಿ ನೋಡಿ, ಎಕ್ಸ್ ಅಂದರೆ ಲಾಗ್ ಟಿ, ವೈ ಅಂದರೆ e ಟು ದಿ ಪವರ್ ಟಿ. ಇದರ ವ್ಯಾಲ್ಯೂಗಳನ್ನ ನಾವೀಗ ತಂದ ಆನ್ಸರ್ನಲ್ಲಿ ಹಾಕೋಣ. ಕ್ವಾಸ್ ಸೇಮ್ ಕ್ವಾಸ್ ಎಕ್ಸ್ ಅಂದರೆ ಲಾಗ್ ಟಿ ಇದೆ, ಲಾಗ್ ಟಿ. ಆಮೇಲೆ ವೈ ಸ್ಕ್ವೇರ್ ಇದೆ, ಇಲ್ಲಿ ವೈ ಸ್ಕ್ವೇರ್ ಅಂದರೆ ವೈ ಅಂದರೆ e ಟು ದಿ ಪವರ್ ಟಿ ಇದೆ, ವೈ ಸ್ಕ್ವೇರ್ ಅಂದರೆ e ಟು ದಿ ಪವರ್ 2t ಆಗುತ್ತೆ. ಇದು 2t ಇಂಟು ವೈ ಸ್ಕ್ವೇರ್ ಇದೆ, ಇಲ್ಲಿ ವೈ ಸ್ಕ್ವೇರ್ ಅಂದರೆ ಇದು ಕೂಡ e ಟು ದಿ ಪವರ್ 2t ಆಗುತ್ತೆ, ಇಂಟು 1/t. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಇಲ್ಲಿ ಕ್ವಾಸ್ ಬರೋಣ. ಕ್ವಾಸ್ ಎಕ್ಸ್ ಅಂದರೆ ಸೇಮ್ ಲಾಗ್ ಟಿ ಇಂಟು ವೈ ಸ್ಕ್ವೇರ್ ಅಂದರೆ e ಟು ದಿ ಪವರ್ 2t ಆಗುತ್ತೆ. ಆಮೇಲೆ ಇಲ್ಲಿ ಎಕ್ಸ್ ಇಂಟು 2y ಇದೆ, ಇಲ್ಲಿ ಇದಕ್ಕೆ ಎಕ್ಸ್ ಅಂದರೆ ಸೇಮ್ ಲಾಗ್ ಟಿ ಇಂಟು 2 ಇಂಟು ವೈ ಅಂದರೆ e ಟು ದಿ ಪವರ್ ಟಿ ಆಗುತ್ತೆ ಫ್ರೆಂಡ್ಸ್. ಆಮೇಲೆ ಇಂಟು e ಟು ದಿ ಪವರ್ ಟಿ, ಇದನ್ನು ಸೇಮ್ ಹಾಗೆ ಬರದೆ. ಆಮೇಲೆ ನೆಕ್ಸ್ಟ್ ಬರೋಣ ಫ್ರೆಂಡ್ಸ್. ಇಲ್ಲಿ 1/t ಅನ್ನೋ ಇದನ್ನು ಫಸ್ಟ್ ಬರೋಣ ಫ್ರೆಂಡ್ಸ್. 1/t ಇಂಟು ಕ್ವಾಸ್ ಆಫ್ ಲಾಗ್ ಟಿ ಇಂಟು e ಟು ದಿ ಪವರ್ 2t ಪ್ಲಸ್ ಒಂದು ನಿಮಿಷ ಫ್ರೆಂಡ್ಸ್, ಇಲ್ಲಿ e ಟು ದಿ ಪವರ್ 2t ಕೂಡ ಇದೆ. 1/t ಇಂಟು ಇಲ್ಲೇ ಬರೋಣ ಫ್ರೆಂಡ್ಸ್, 1/t ಇಂಟು e ಟು ದಿ ಪವರ್ 2t ಅಂತ ಬರೋಣ, ಇಂಟು ಕ್ವಾಸ್ ಲಾಗ್ ಟಿ ಇಂಟು e ಟು ದಿ ಪವರ್ 2t ಪ್ಲಸ್ ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಪ್ಲಸ್ ಆದ ನಂತರ ಕ್ವಾಸ್ ಲಾಗ್ ಟಿ ಇಂಟು e ಟು ದಿ ಪವರ್ 2t ಇಂಟು ಲಾಗ್ ಟಿ ಇಂಟು 2 ಇಂಟು e ಟು ದಿ ಪವರ್ ಟಿ ಇಂಟು e ಟು ದಿ ಪವರ್ 2 ಅಂದರೆ ಇದು 2 ಇಂಟು ಲಾಗ್ ಟಿ ಇಂಟು e ಟು ದಿ ಪವರ್ ಟಿ ಇಂಟು e ಟು ದಿ ಪವರ್ ಟಿ ಅಂದರೆ e ಟು ದಿ ಪವರ್ 2t ಆಗುತ್ತೆ. ಇದನ್ನೇ ಫಸ್ಟ್ ಬರೋಣ, ಇದನ್ನು ನೆಕ್ಸ್ಟ್ ಬರೋಣ ಫ್ರೆಂಡ್ಸ್. ನೋಡಿ, ಪ್ಲಸ್ 2 ಲಾಗ್ ಟಿ ಇಂಟು e ಟು ದಿ ಪವರ್ 2t ಆಮೇಲೆ ಇಂಟು ಕ್ವಾಸ್ ಲಾಗ್ ಟಿ ಇಂಟು ಇಲ್ಲಿ ನೋಡಿ ಫ್ರೆಂಡ್ಸ್, ಇದನ್ನು ಬರೋಣ. ಕಾಸ್ ಲಾಗ್ ಟಿ ಇಂಟು ಕಾಸ್ ಲಾಗ್ ಟಿ ಇಂಟು e ಟು ದಿ ಪವರ್ 2t. ಇದೇ ಆನ್ಸರ್ ಫ್ರೆಂಡ್ಸ್. ಇದರ ಒಂದು ಟೋಟಲ್ ಡೆರಿವೇಟಿವ್ಸನ್ನು. ಓಕೆ ಫ್ರೆಂಡ್ಸ್, ಇವತ್ತಿಗೆ ಈ ವಿಡಿಯೋ ಇಷ್ಟು ಸಾಕು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟವಾದರೆ ಲೈಕು ಶೇರ್ ಹಾಗೂ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ನಲ್ಲಿ ತಿಳಿಸಿ. ಆಮೇಲೆ ಕೆಳಗಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ, ಏಕೆಂದರೆ ನಾವು ಮಾಡೋ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬರ್ತವೆ. ಓಕೆ ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.